ನ್ಯೂ ಇಯರ್‌ಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇರುವ ಹಿನ್ನೆಲೆ ಈ ಒಂದು ನ್ಯೂ ಇಯರ್‌ಗೆ ಇಡೀ ಒಂದು ಬೆಂಗಳೂರಿನ ನಗರಾದ್ಯಂತ ಒಂದು ಸಕಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ಕೋರಮಂಗಲದಲ್ಲಿ ನಡೆದಿದೆ. ಈಗ ನಮ್ಮ ದೃಶ್ಯಾವಳಿಯಲ್ಲಿ ನೋಡ್ತಾ ಹೋಗ್ಬೋದು. ಒಂದು ಕಡೆ ಈಗಾಗಲೇ ಕೋರಮಂಗಲದಲ್ಲಿ ಈ ಒಂದು ಪಬ್‌ಗಳು ಏನು ಇರ್ತವೆ, ಪಬ್‌ಗಳು ಮತ್ತು ಐಷಾರಾಮ್ ಹೋಟೆಲ್‌ಗಳು ಅವುಗಳು ಬರ್ತಕ್ಕಂಥ ಜಾಗನ ಈಗಾಗಲೇ ಅಂದರೆ ಆ ಒಂದು ಇರ್ತಕ್ಕಂಥ ಏರಿಯಾನ ಈಗಾಗಲೇ ಬ್ಯಾರಿಕೇಡ್ ಹಾಕಿ ಜನಗಳು ಮತ್ತು ವಾಹನ ಸಂಚಾರ ಆಗದಂತೆ ಇಲ್ಲಿ ಇರ್ತಕ್ಕಂಥ ಟ್ರಾಫಿಕ್ ಪೊಲೀಸರು ಈಗಾಗಲೇ ಒಂದು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈಗ ನೋಡ್ತಾ ದೃಶ್ಯಾವಳಿಗಳಲ್ಲಿ ಬ್ಯಾರಿಕೇಡ್ ಹಾಕಿ ಅಂದರೆ ಯಾವುದೇ ರೀತಿ ಒಂದು ವಾಹನಗಳ ಬರದೇನೆ ಅಥವಾ ಕೇವಲ ಸೀಮಿತ ವ್ಯಕ್ತಿಗಳು ಅಂದರೆ ಕೆಲವೊಂದಿಷ್ಟು ಹೋಟ್ಲ್ಗಳು ಪಬ್ಗಳಿಗೆ ಸಂಬಂಧಪಟ್ಟಿದ್ದು, ಜೊತೆಗೆ ಕೆಲವೊಂದಿಷ್ಟು ಕರ್ತವ್ಯ ನಿರತ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ಇವುಗಳಿಗೆ ಮಾತ್ರ ಸಂಬಂಧಪಟ್ಟಂಥ ವಾಹನಗಳಿಗೆ ಮಾತ್ರ ಅವಕಾಶ ಇರುತ್ತೆ. ದೃಶ್ಯಗಳು ನೋಡ್ತಾ ಹೋಗೋದು ಅಂದರೆ BBMP ಕಸದ ವಾಹನ ಏನಿದೆ ಆ ಒಂದು ಕಸದ ವಾಹನವು ಬರ್ತಿದೆ. ಸೊ ಈ ಅದೊಂದು ಕಡೆ ಆದರೆ ಮತ್ತೊಂದು ಕಡೆ ಇಲ್ಲಿ ನಮ್ಮ ಎದುರುಗಡೆ ಇರತಕ್ಕಂಥ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಒಂದು ಬಾರ್ಗಳಲ್ಲಿ ಅಂದರೆ ಪಬ್ಗಳು ಏನು ಬರ್ತವೆ ಅವುಗಳು ಸಹ ಒಂದು ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಡಿದ್ವಿ. ಅಂದರೆ ಈಗಾಗಲೇ ಒಂದು ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ. ಸೊ ಈಗ ಕೆಲವೇ ಗಂಟೆಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ನೀವು ದೃಶ್ಯಗಳು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ. ಜನಗಳು ಸಹ ಒಂದು ಅದೇ ಥರ ಒಂದು ಬೆರಳೆಣಿಕೆಯಷ್ಟು ಜನಗಳು ಬರ್ತಿದ್ದಾರೆ. ಯಾಕಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ವಾ, ಸೊ ಕೆಲವೇ ಗಂಟೆಗಳು ಆ ಕಾರಣಕ್ಕೆ ಬರ್ತೀವಿ. ಮತ್ತೊಂದು ಕಡೆ ಪೊಲೀಸರು ಸಹ ಒಂದು ಸಂಚಾರವನ್ನು ಮಾಡ್ತಿದ್ದಾರೆ. ಅಂದರೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯುತ್ತೆ ಮತ್ತು ಯಾವ ರೀತಿ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಜನಗಳು ವಾಹನ ಸಂಚಾರ ಮಾಡೋದಕ್ಕೆ ಕೆಲವೊಂದಿಷ್ಟು ಇಲ್ಲಿ ವಾಹನಗಳು ಬಿಟ್ಟು ಹೋಗಿರ್ತಾರೆ. ಜೊತೆಗೆ ಇನ್ನೂ ಹಲವಾರು ರೀತಿ ಸಮಸ್ಯೆಗಳು ಇರ್ತಾವೆ. ಆ ಒಂದು ಸಮಸ್ಯೆಗಳು ಆಗದಂತೆ ನೋಡ್ಕೋತೀವಿ. ಮತ್ತೊಂದು ಕಡೆ ಇಲ್ಲಿ ಏನು ಯಾರು ಏನಾದರೂ ಟೈಟ್ ಆಗಿರ್ತಕ್ಕಂಥ ಹೆಚ್ಚಿಗೆ ಸಂದರ್ಭದಲ್ಲಿ ಅಂದರೆ ಯಾರು ಕುಡಿದು ಸ್ವಲ್ಪ ನಡೆಯೋಕ್ಕಾಗದೇ ಇರೋಕ್ಕಂಥ ಸಂದರ್ಭದಲ್ಲಿ ಅವರುಗಳಿಗೆ ಇಲ್ಲಿ ರೆಸ್ಟ್ ಮಾಡಲು ಈಗಾಗಲೇ ಒಂದು ಸಕಲ ರೀತಿ ಸಿದ್ಧತೆಯನ್ನು ಮಾಡ್ಕೊಡ್ತೀವಿ. ಈಗ ದೃಶ್ಯಗಳು ನೋಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ದೃಶ್ಯದಲ್ಲಿ ಕಾಣ್ತದೆ ನಿಮ್ಗೆ ಒಳಗಡೆ ನೋಡ್ತಾ ಇರ್ಬೋದು. ಒಂದು ಬೆಡ್ಡು ಸಹ ಒಂದಿದೆ. ಒಂದು ಬೆಡ್ಡಲ್ಲಿ ಒಬ್ಬ ರೆಸ್ಟ್ ಮಾಡ್ಕೋಬೋದು. ಜೊತೆಗೆ ಒಂದು ಚೇರ್ನು ಸಹ ಒಂದು ಇಟ್ಟಿದ್ದಾರೆ. ಆ ಒಂದು ಚೇರಲ್ಲಿ ಅವರು ರೆಸ್ಟ್ ಮಾಡಿ ಸ್ವಲ್ಪ ಸಮಯದ ನಂತರ ಚೇತರಿಸ್ಕೊಂಡು ತದನಂತರ ಅವರುಗಳು ಮತ್ತೆ ಮನೆಗೆ ಹೋಗುವಕ್ಕೆ ಈಗಾಗಲೇ ಸಕಲ ರೀತಿ ಸಿದ್ಧತೆಯನ್ನು ಅಂದರೆ ಇಲ್ಲಿರ್ತಕ್ಕಂಥ ಒಂದು ಪೊಲೀಸರಾಗಲಿ ಪೊಲೀಸ್ ಇಲಾಖೆ ಅಂದರೆ ಬೆಂಗಳೂರು ನಗರ ಪೊಲೀಸರು ಏನಿದ್ರೆ ಅವರುಗಳು ಮಾಡಿಕೊಡಿದೆ. ಇನ್ನು ಮತ್ತೊಂದು ಕಡೆ ಅದೊಂದು ಕಡೆ ಇದ್ರೆ ಇನ್ನು ಮತ್ತೊಂದು ಕಡೆ ಇನ್ನು ಬಾರ್ ಅಂದರೆ ಈ ಒಂದು ಪಬ್ಗಳು ಏನಿದಾವೆ ಪಬ್ಗಳು ಸಹ ಒಂದು ನೋಡ್ತಾ ಇರ್ಬೋದು. ಹಿಂದೆ ಅಲ್ಲಿನ ಯಾವ ಥರ ಪಬ್ಬನ್ನು ಸಹ ಒಂದು ಸಕಲ ರೀತಿ ಸಿದ್ಧತೆ ಮಾಡ್ಕೊಂಡು ಪಬ್ಬಲ್ಲೂ ಸಹ ಒಂದು ಇನ್ನು ಮತ್ತೊಂದು ಕಡೆ ಈ ಒಂದು ಜಾಗದಲ್ಲಿ ಅಂದರೆ ಈಗಾಗಲೇ ಒಂದು ರೆಡ್ ಕಾರ್ಪೆಟ್ ಹಾಕಿ ಏನು ಈ ಒಂದು ಜಾಗ ಆ ಒಂದು ಜಾಗದಲ್ಲಿ ಪೊಲೀಸರಾಗಲಿ ಕೆಲವೊಂದಿಷ್ಟು ಅಹಿತಕರ ಘಟನೆ ನಡೆದಂತೆ ನಿಂತ್ಕೊಂಡು ಇಲ್ಲಿ ಒಂದು ಕೆಲವೊಂದಿಷ್ಟು ಏನು ಆ್ಯಕ್ಷನ್ಗಳನ್ನ ತೋರಿಸ್ತಾ ಇರ್ತಾರೆ. ಜೊತೆಗೆ ಕೆಲವೊಂದಿಷ್ಟು ಏನು ಪೊಲೀಸರಿಗೆ ಆಗಲಿ ಮತ್ತು ಇನ್ನು ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ ಇಲ್ಲಿ ಒನ್ ವೇ ರೋಡ್ ಮಾಡಿದರೆ ಯಾವುದೇ ರೀತಿ ವಾಹನಕ್ಕೆ ಅವಕಾಶ ಇಲ್ಲ. ಆದರೆ ಇಲ್ಲಿಯೂ ಸಹ ಒಂದು ಎಡಗಡೆನೂ ಸಹ ಒಂದು ಅಂದರೆ ನಮ್ಮ ಸ್ಟ್ರೈಟ್ ಭಾಗದಲ್ಲಿ ಅಲ್ಲಿ ಸಹ ಒಂದು ಈಗಾಗಲೇ ಬ್ಯಾರಿಕೇಡ್ ಹಾಕಿ ಅಂದರೆ ಇನ್ನೇನು ಕೆಲವೇ ಗಂಟೆಗಳಿಗೆ ಬಾಕಿ ಇದೆಯಲ್ಲ, ಸೊ ಆ ಒಂದು ಕಾರಣಕ್ಕೆ ಅಲ್ಲಿ ಸಹ ಒಂದು ಬ್ಯಾರಿಕೇಡ್ ಹಾಕಿ ಕೆಲವೊಂದು ಈ ಒಂದು ಭಾಗದಲ್ಲಿ ಈಗ ನಮ್ಮ ದೃಶ್ಯಗಳಲ್ಲಿ ಏನು ತೋರಿಸ್ತಾ ಹೋಗ್ತೀವಿ ಆ ಒಂದು ಭಾಗದಲ್ಲಿ ಪಬ್ಗಳು ಅತಿ ಹೆಚ್ಚಾಗಿದೆ. ಸೊ ಹೀಗಾಗಿ ಪಬ್ಗಳಲ್ಲಿ ಹೆಚ್ಚಾಗಿ ಕೆಲವೊಂದಿಷ್ಟು ಜನಗಳು ಆ ಪಬ್ಬಲ್ಲಿ ಜಗಳ ಮಾಡ್ಕೊಂಡು ಬರೋದಾಗಿರಲಿ ಮತ್ತು ಇನ್ನೂ ಕೆಲವೊಂದಿಷ್ಟು ಇನ್ನೂ ಅಹಿತಕರ ಘಟನೆ ನಡೀತಾ ಇರ್ತವೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪಬ್ಗಳ ಮುಂದೆ ಬೌನ್ಸರ್ಗಳ ನಿಯೋಜನೆ ಮಾಡೋದಾಗಿರಲಿ ಕೆಲವೊಂದಿಷ್ಟು ಪೊಲೀಸ್ಗಳ ನಿಯೋಜನೆ ಮಾಡೋದಾಗಿರಲಿ ಘಟನೆಗಳು ಕಾಣು ಬರ್ತಿದ್ದಾವೆ. ಇನ್ನು ಮತ್ತೊಂದು ಕಡೆ ನಾವು ತೋರಿಸ್ತಾ ಹೋಗ್ತೀವಿ ಇನ್ನೂ ಎಷ್ಟೆಷ್ಟು ಪಬ್ಗಳು ಇದ್ದಾವೆ ಈ ಒಂದು ಭಾಗದಲ್ಲಿ. ಯಾಕಂದರೆ ಅತಿ ಹೆಚ್ಚು ಪಬ್ಗಳು ಇರೋದೇ ಒಂದು ಈ ಕಡೆ ಭಾಗದಲ್ಲಿ ಅಂದರೆ ಕೋರಮಂಗಲದಲ್ಲಿ ಅತಿ ಹೆಚ್ಚು ಪಬ್ಗಳು ಇರೋದೇ ಈ ಒಂದು ಜಾಗದಲ್ಲಿ. ಸೊ ಹಾಗಾಗಿ ಅಲ್ಲಿಯೂ ಸಹ ಒಂದು ಎಲ್ಲ ರೀತಿಯ ಒಂದು ಪಬ್ಗಳು ಸಹ ಒಂದು ಸಿದ್ಧತೆ ಮಾಡ್ತೀವಿ. ಮತ್ತೊಂದು ಕಡೆ ಇಲ್ಲಿ ಟೆಂಟಲ್ಲಿ ನೋಡ್ತಾ ಹೋಗ್ಬೋದು ನೀವು. ಅಂದರೆ ಇಲ್ಲಿ ಯಾರು ಬರ್ತಾರೋ ಅವರುಗಳಿಗೆ ಒಂದು ಸುರಕ್ಷಿತ ದೃಷ್ಟಿಯಿಂದ ಈ ದೃಶ್ಯಾವಳಿಗಳು ನೋಡ್ತಾ ಹೋಗ್ಬೋದು ನೀವು. ಅಂದರೆ ದೃಶ್ಯಾವಳಿಗಳಲ್ಲಿ ಅಂದರೆ ಈ ಒಂದು ಜನಗಳಿಗೆ ಇಲ್ಲಿ ಬರ್ತಕ್ಕಂಥ ಜನಗಳು ಏನಿದ್ದಾರೆ ಅವರುಗಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂದರೆ ಇಲ್ಲಿ ಏನು ಬರ್ತಾರೆ ಅವರಿಗೆ ಒಂದು ಕುಡಿದಂಥ ಸಂದರ್ಭದಲ್ಲಿ ಏನಾದರೂ ಬಿದ್ದಿರ್ತಾರೆ, ಜೊತೆಗೆ ನಡೆಯೋಕ್ಕಾಗ್ತಾ ಇರಲ್ಲ, ಏನಾದರೂ ಗಾಯಗಳಾಗಿರ್ತೀವಿ ಅಂಥ ಒಂದು ಜನಗಳಿಗೆ ಒಂದು ರೆಸ್ಟ್ ಮಾಡೋಕ್ಕೆ ಅಥವಾ ಒಂದು ಆರೋಗ್ಯವನ್ನು ಚೇತರಿಸಿಕೊಳ್ಳೋಕ್ಕೆ ಈಗಾಗಲೇ ಒಂದು ಇಲ್ಲಿ ಮತ್ತು ಬೆಂಗಳೂರು ನಗರ ಪೊಲೀಸ್ ಅವರ ಅಧೀನದಲ್ಲಿ ಒಂದು ಈಗಾಗಲೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಾಡಲಾಗಿದೆ. ಜೊತೆಗೆ ಇನ್ನು ಮತ್ತೊಂದು ಕಡೆ ನಿಮಗೆ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನೇನು ವ್ಯವಸ್ಥೆಗಳು ಇರ್ತವೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ದೃಶ್ಯಾವಳಿಗಳಲ್ಲಿ. ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಟೆಂಟನ್ನು ಹಾಕಿದರೆ ಈ ಒಂದು ಟೆಂಟಲ್ಲಿ ಸುಮಾರು 2 ಟೆಂಟ್ಗಳಿದೆ. ಆ 2 ಟೆಂಟ್ಗಳಲ್ಲಿ ಪ್ರಾಥಮಿಕ ಆರೋಗ್ಯಕ್ಕೆ ಏನೇನೆಲ್ಲ ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಿಕೊಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ನೀವು. ಅಂದರೆ ಈಗ ಇನ್ನೂ ಸ್ವಲ್ಪ ಸಮಯ ಇರುವ ಕಾರಣ ಕೆಲವಷ್ಟು ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಕೋತಿದ್ದಾರೆ ಈಗಾಗಲೇ ಪೊಲೀಸರು ನೋಡ್ತಾ ಹೋಗ್ಬೋದು ನೀವು. ಅಂದರೆ 2 ಕಡೆ ಇಲ್ಲಿ ಪೊಲೀಸರನ್ನ ಅಂದರೆ ಪೊಲೀಸ್ ಇಲಾಖೆಯಿಂದ ಬೆಂಗಳೂರು ನಗರ ಪೊಲೀಸ್ ಇಲಾಖೆಯಿಂದ ಟೆಂಟನ್ನು ಮಾಡಲಾಗಿದೆ. ಸೊ ಹೀಗಾಗಿ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದ್ದು ಇನ್ನು ಮತ್ತೊಂದು ಕಡೆ ಬಾರ್ ಮುಂದೆ ಸಹ ಅಂದರೆ ಇದು ಪಬ್ಗಳು ಏನಿದಾವೆ ಇಲ್ಲಿ ಮೇಲ್ಗಡೆ ನೋಡ್ತಾ ಹೋಗ್ಬೋದು ಯಾವ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದಾರೆ. ಅಂದರೆ ಇನ್ನೇನು ಕೆಲವಷ್ಟು ಜನಗಳು ಬರ್ತಿರ್ತಾರಲ್ಲ, ಸೊ ಆ ಒಂದು ಕಾರಣಕ್ಕೆ ಈಗಾಗಲೇ ಪಬ್ಗಳಲ್ಲೂ ಸಹ ಒಂದು ಟೆಂಟ್ಗಳನ್ನು ಅಂದರೆ ಸಕಲ ರೀತಿ ಸಿದ್ಧತೆಯನ್ನು ಜನಗಳಿಗೆ ಯಾವ ರೀತಿ ಬೇಕು ಆ ಥರ ಒಂದು ವ್ಯವಸ್ಥೆ ಅಟ್ರ್ಯಾಕ್ಟ್ ಮಾಡುವಂಥ ಈಗ ನೋಡ್ತೀವಿ ದೃಶ್ಯಾವಳಿಗಳಲ್ಲಿ ಲೈಟಿಂಗ್ಸನ್ನು ಅಂದರೆ
ಡ್ರಂಕ್ ಡ್ಯಾಡಿ ಅನ್ನುವ ಈ ಒಂದು ಪಬ್ ಇದೆ. ಆ ಒಂದು ಪಬ್ಬಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ ಅಂದರೆ ಅಟ್ರಾಕ್ಟ್ ಮಾಡಲಿಕ್ಕೆ ಇಲ್ಲಿ ಬರ್ತಕ್ಕಂಥ ಪಾರ್ಟಿ ಪ್ರಿಯರಿಗೆ ಅಂದರೆ ಕಪಲ್ಸ್ಗಳಾಗಲಿ ಮತ್ತು ಪಾರ್ಟಿ ಪ್ರಿಯರಿಗಾಗಲಿ ಅವರುಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಒಂದು ವಿಭಿನ್ನ ರೀತಿಯಲ್ಲಿ ಪಬ್ಗಳು ಆ ಒಂದು ತಮ್ಮ ಪಬ್ಗಳನ್ನ ಡಿಸೈನ್ ಮಾಡಿದ್ದಾರೆ. ಅಂದರೆ ಆಕರ್ಷಣೆ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಅಲಂಕಾರ ಮಾಡಿದ್ದೀವಿ. ಮತ್ತೊಂದು ಕಡೆ ಇದು ನೋಡ್ತಿರ್ಬೋದು ನೀವು ಬ್ಲಡ್ ಅಂತ ಒಂದು ಪಬ್, ಇಲ್ಲೂ ಸಹ ಒಂದು ಯಾವ ರೀತಿ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಜನಗಳು ಈಗ ಅಟ್ರಾಕ್ಟಿವ್ ಕೇಳ್ತಾರೆ. ಸೊ ಆ ಒಂದು ಕಾರಣಕ್ಕೆ ಅಟ್ರಾಕ್ಟಿವ್ ಆಗಿ ಜನಗಳನ್ನ ಸೆಳೆಯೋದಕ್ಕೆ ಈಗಾಗಲೇ ಇಲ್ಲಿರ್ತಕ್ಕಂಥ ಪಬ್ಗಳಲ್ಲಿ ಸಹ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದ್ದು ಒಂದು ಕೆಲವೇ ಗಂಟೆಗಳ ನಂತರ ನ್ಯೂ ಇಯರ್ ಆರಂಭ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಕ್ರಮವನ್ನು ಇರ್ತಕ್ಕಂಥ ಪೊಲೀಸರು ಅಂದರೆ ಕೆಲವೊಂದಿಷ್ಟು ಏನೋ ಬೆಂಗಳೂರು ಪೊಲೀಸರಾಗಿರಲಿ ಮತ್ತು ಕೆಲವೊಂದಿಷ್ಟು ಫೈರ್ ಡಿಪಾರ್ಟ್ಮೆಂಟ್ ಪೊಲೀಸ್ ಆಗಿರಲಿ ಮತ್ತು ಇನ್ನು ಹಲವಾರು ರೀತಿ ಪೊಲೀಸರು ಏನು ಬರ್ತಾರೆ ಅವ್ರಿಗೂ ಸಹ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಇದು ಪ್ರಸ್ತುತವಾಗಿರ್ತಕ್ಕಂಥ ಒಂದು ಸ್ಥಳೀಯ ಗ್ರೌಂಡ್ ರಿಪೋರ್ಟ್. ಕ್ಯಾಮ್ರಾ ಪರ್ಸನ್ ಅಡಾಪ್ ಜೊತೆ ವಿನೋದ್ ಕಮ್ತಾರ್, ಜನತಾ ಟಿವಿ, ಬೆಂಗಳೂರು.